ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತಾಳಿಕೋಟೆ ಯುದ್ಧ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸಾಮ್ರಾಜ್ಯ ಮತ್ತು ದಕ್ಷಿಣ ಭಾರತದ ಒಕ್ಕೂಟದ ಮುಸ್ಲಿಂ ಸುಲ್ತಾನರ ನಡುವಿನ ಮಹತ್ವದ ಯುದ್ಧವಾಗಿದೆ. ಈ ಯುದ್ಧವನ್ನು ರಕ್ಸಾಸತಂಗಡಿ ಯುದ್ಧ ಎಂದು ಕರೆಯಲಾಗುತ್ತದೆ. ಯುದ್ಧದ ಹಿನ್ನೆಲೆ: ವಿಜಯನಗರ ಸಾಮ್ರಾಜ್ಯವು ಕೃಷ್ಣದೇವರಾಯನ ಆಡಳಿತದಲ್ಲಿ ತಲುಪಿದ ಮಹತ್ವದ ಶಕ್ತಿಕ ಕೇಂದ್ರವಾಗಿತ್ತು. ಅವರ ನಂತರ ಬಂದ ಅಲಿಯಾರಾಮರಾಜನು ಸಾದಾ ಶಿವರಾಯನ ಪೋಷಕ ಸಾಮ್ರಾಜ್ಯವನ್ನು ನಿರ್ವಹಿಸುತ್ತಿದ್ದನು. ಆ ಸಮಯದಲ್ಲಿ ದಕ್ಷಿಣ ಭಾರತದ ಬಹಮನಿ ಸಾಮ್ರಾಜ್ಯವು 4 ಪ್ರಭಾವಿ ಸುಲ್ತಾನರಾಗಿ ವಿಭಜನೆಯಾಗಿತ್ತು: ಬೀಜಾಪುರ, ಗೋಲ್ಕೊಂಡ, ಬಿದರ್ ಮತ್ತು ಅಹಮದನಗರ. ಇವರಿಗೆ ವಿಜಯನಗರದ ಶಕ್ತಿವರ್ಧನೆ ಭಯ ಹುಟ್ಟಿಸಿತು. ಯುದ್ಧದ ಕಾರಣ: ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಬಲ ಶಕ್ತಿಯಾಗಿ ಬೆಳೆಯುತ್ತಿತ್ತು. ವಿಜಯನಗರದ ಆರ್ಥಿಕ ಸ್ಥಿರತೆ ಮತ್ತು ಶ್ರೀಮಂತಿಕೆ ಇತರ ಸುಲ್ತಾನರಲ್ಲಿ ಅಸೂಯೆ ಮೂಡಿಸಿತು. ಅಲಿಯಾರಾಮರಾಜನು ದಕ್ಷಿಣ ಭಾರತದ ಮುಸ್ಲಿಂ ಸಾಮ್ರಾಜ್ಯಗಳ ವಿರುದ್ಧ ಆಕ್ರಮಣಕಾರಿ ನಿಲುವು ತಾಳಿದನು. ಈ ನಿಲುವಿಗೆ ಪ್ರತಿಯಾಗಿ ಬೀಜಾಪುರ, ಗೋಲ್ಕೊಂಡ, ಬಿದರ್ ಮತ್ತು ಅಹಮದನಗರ ಈ 4 ಸುಲ್ತಾನರು ಒಟ್ಟಾಗಿ ಸೇರ್ಪಡೆಗೊಂಡರು. ಯುದ್ಧದ ನಡೆಯು: 1565 ರ ಜನವರಿ 28 ರಂದು ತಾಳಿಕೋಟೆಯ ಬಳಿ ಈ ಮಹಾಯುದ್ಧ ನಡೆಯಿತು. ಮೊದಲಿಗೆ ವಿಜಯನಗರ ಸೇನೆ ಮೇಲುಗೈ ಸಾಧಿಸಿತು. ಆದರೆ ಯುದ್ಧದ ಮಧ್ಯಭಾಗದಲ್ಲಿ ಸುಲ್ತಾನರು ಸಂಯುಕ್ತ ಯುದ್ಧತಂತ್ರ ಬಳಸಿದರು. ಬಹಮನಿ ಸೇನೆ ಆಧುನಿಕ ತಂತ್ರಜ್ಞಾನ ತೊಪಖಾನೆ ಬಳಸಿದ ಕಾರಣ ವಿಜಯನಗರಕ್ಕೆ ದೊಡ್ಡ ನಷ್ಟವಾಯಿತು. ಆಧುನಿಕ ಗುರಾಣು ಬಂದೂಕುಗಳು ಮತ್ತು ತೋಪಗಳು ವಿಜಯನಗರ ಸೇನೆಗೆ ಎದುರಿಸಬಹುದಾಗಿರಲಿಲ್ಲ. ತಂತ್ರಜ್ಞಾನ ಕೊರತೆಯಿಂದ ವಿಜಯನಗರದ ಸೇನೆ ಸೋತುಹೋಯಿತು. ಅಲಿಯಾರಾಮರಾಜನನ್ನು ಸೆರೆಹಿಡಿದು ಕೊಲೆ ಮಾಡಲಾಯಿತು. ಯುದ್ಧದ ಪರಿಣಾಮ: ವಿಜಯನಗರ ಸಾಮ್ರಾಜ್ಯ ಪತನಕ್ಕೊಳಗಾಯಿತು. ಹಂಪಿಯ ನಗರವನ್ನು ಸುಲ್ತಾನರು ಧ್ವಂಸ ಮಾಡಿದರು. ವಿಜಯನಗರ ಸಾಮ್ರಾಜ್ಯ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಕುಸಿಯಿತು. ದಕ್ಷಿಣ ಭಾರತದಲ್ಲಿ ಮುಸ್ಲಿಂ ಶಕ್ತಿಯ ಪ್ರಭಾವ ಹೆಚ್ಚಾಯಿತು. ದಕ್ಷಿಣ ಭಾರತದ ಶಕ್ತಿಯ ಸಮತೋಲನ ಮುರಿದುಬಿತ್ತು. ತಾಳಿಕೋಟೆಯ ಯುದ್ಧವು ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕ್ಷೀಣತೆಯನ್ನು ಸೂಚಿಸಿದ ಮಹತ್ವದ ಯುದ್ಧವಾಗಿತ್ತು.